ಥ್ಯಾಂಕ್ ಯು. ಇಷ್ಟಕ್ಕೆಲ್ಲ ಯಾರಾದರೂ ಥ್ಯಾಂಕ್ಸ್ ಹೇಳ್ತಾರಾ? ದೂರ ಎಲ್ಲಾದರೂ ಮಾಲ್ಗೆ ಹೋಗೋಣ, ಸಿನಿಮಾ ನೋಡೋಣ, ಒಂದಷ್ಟು ತಿರ್ಗಾಡ್ಕೊಂಡು ಬರೋಣ ಅಂದರೆ ಬರಲ್ಲ ಅಂತೀಯ. ಇದನ್ನೇ ದೊಡ್ಡದು ಅಂತೀಯ. ಆ ಟೈಮ್ ಕೂಡ ಬರುತ್ತೆ ಆದಷ್ಟು ಬೇಗ, ಡೋಂಟ್ ವರಿ. ಕವನ, ನೀನು ಇವಾಗಲೂ ನೋಡೋದಕ್ಕೆ ಕಾಲೇಜ್ ಹುಡುಗಿ ಥರನೇ ಇದೆಯಾ? ನೀನು ನನಗೆ ಅವಾಗಲೇ ಸಿಗ್ಬೇಕಿತ್ತು, ಇವಾಗ ಸಿಕ್ತೆ. ನನ್ನ ನಸೀಬೆ ಸರಿಲ್ಲ, ಅದೃಷ್ಟ ಲೇಟಾಗಿ ಸಿಕ್ತು. ಯಾವಾಗ ಯಾವ ಟೈಮಲ್ಲಿ ಏನಾಗಬೇಕು, ಯಾರನ್ನ ಮೀಟ್ ಮಾಡಬೇಕು ಅಂತ ಆ ದೇವರೇ ಫಿಕ್ಸ್ ಮಾಡಿರ್ತಾನೆ. ಸೊ ನಾವು ಆ ಟ್ರ್ಯಾಕಲ್ಲಿ ಹೋಗ್ತಿರ್ಬೇಕಷ್ಟೇ. ಸೊ ನಮ್ಮ ಟ್ರ್ಯಾಕ್ ಕ್ಲಿಯರ್ ಆಗೋದು ಯಾವಾಗ? ಆದಷ್ಟು ಬೇಗ. ಈಗ ಟೈಮ್ ಎಷ್ಟು ಗೊತ್ತಾ? ಗೊತ್ತು. ಅದ್ರಲ್ಲಿ ಏನು ಸ್ಪೆಷಲ್ಲು? ಬೆಳಿಗ್ಗೆ ಮನೆ ಬಿಟ್ಟು ಹೋಗ್ತೀಯಾ, ಸಾಯಂಕಾಲ ಎಷ್ಟೊತ್ತಿಗೂ ವಾಪಸ್ ಬರ್ತೀಯಾ. ಹೀಗೆ ಆದ್ರೆ ಹೇಗೆ? ಜನರಿಗೆ ಹೆಲ್ತ್ ಕಾನ್ಷಿಯಸ್ ಜಾಸ್ತಿ ಆಗಿದೆ, ಅದಕ್ಕೆ ನನ್ನ ಯೋಗ ಕ್ಲಾಸ್ ಅಡ್ಮಿಷನ್ನು ಜಾಸ್ತಿ ಆಗಿದೆ. ಸೊ ಅದರಿಂದ ನಮ್ಮ ಬ್ಯಾಚಸ್ಸು ಜಾಸ್ತಿ ಆಗಿದೆ. ಎಲ್ಲ ಮುಗಿಸ್ಕೊಂಡು ಬರುವಷ್ಟರಲ್ಲಿ ಇಷ್ಟೊತ್ತಾಗಿದೆ. ನಿಮ್ಗೇನಾದ್ರೂ ಪ್ರಾಬ್ಲಮಾ? ಪ್ರಾಬ್ಲಮ್ ಏನೂ ಇಲ್ಲ, ಆದ್ರೆ ನೀನು ಮೊದಲು ಹೀಗಿರ್ಲಿಲ್ಲ. ಇತ್ತೀಚೆಗೆ ನೀನು ನನ್ನ ಬೇಕು ಅಂತಲೇ ಅವಾಯ್ಡ್ ಮಾಡ್ತಾ ಇದೆ ಅಂತ ಅನಿಸ್ತಾ ಇದೆ. ಅವಾಯ್ಡು ಇಲ್ಲ, ಎಂಥದ್ದು ಇಲ್ಲ. ನಂಗೆ ಸುಸ್ತಾಗ್ತಾ ಇದೆ, ನಾನು ಫ್ರೆಶ್ ಅಪ್ ಆಗಬೇಕು. ಇದನ್ನೇ ನಾನು ಅವಾಯ್ಡ್ ಅಂತ ಹೇಳಿದ್ದು. ನಾನು ನಿನಗೆ ಹತ್ರ ಬರ್ತಾ ಇದ್ದೆ, ಆದ್ರೆ ನೀನು ನನ್ನಿಂದ ದೂರ ಹೋಗ್ತಾ ಇದೀಯಾ. ಯಾಕೆ? ಅಯ್ಯೋ, ನಾನು ಬೆಳಗ್ಗೆಯಿಂದ ಆಚೆ ಕಡೆ ಕೆಲಸ ಮಾಡಿ ಬಂದಿದ್ದೀನಿ, ಟಯರ್ಡ್ ಆಗಿದೆ, ರಿಲ್ಯಾಕ್ಸ್ ಮಾಡಬೇಕು. ಆಕ್ಚುಲಿ ನೀವೇ ನಂಗೆ ಕನ್ಸರ್ನ್ ತೋರಿಸಿ ರೆಸ್ಟ್ ಮಾಡು ಅಂತ ಹೇಳಬೇಕಾಗಿತ್ತು. ಅದನ್ನು ಬಿಟ್ಟು ಹತ್ರ ದೂರ ಅಂತ ಏನೇನೋ ದೊಡ್ಡ ಮಾತುಗಳನ್ನ ಆಡ್ತಾ ಇದ್ದೀರಾ. ಸಾರಿ, ನನ್ನ ಮಾತುಗಳಿಂದ ನಿನಗೆ ಹರ್ಟ್ ಆಗಿದ್ರೆ. ಹೋಗು, ಮೊದಲು ಫ್ರೆಶ್ ಆಗು. ಥ್ಯಾಂಕ್ಸ್. ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಕಾಲ ಆದಷ್ಟು ಬೇಗ ಬಂದೇ ಬರುತ್ತೆ. ಇಡಿಯಟ್ಸ್, ಹೇಳಿದ್ದನ್ನ ತಲೆಯಲ್ಲೇ ಇಟ್ಕೊಳ್ಳಲ್ಲ. ಆನ್ಸರ್ ಶೀಟಲ್ಲಿ ಆನ್ಸರ್ ಬಿಟ್ಟು ಬೇರೆ ಎಲ್ಲ ಬರ್ದಿದ್ದಾರೆ. ಕೇರ್ಲೆಸ್ ಫೆಲೋಸ್. ಹಳಾದ್ದು ಈ ಮೊಬೈಲ್ ಒಂದು ಬಂದು ಸಂಬಂಧಗಳ ಮಧ್ಯೆ ದೊಡ್ಡ ಕಮ್ಯುನಿಕೇಶನ್ ಗ್ಯಾಪ್ ಕ್ರಿಯೇಟ್ ಮಾಡಿದೆ. ಕವನ, ಸುಮ್ಮನೆ ಟೈಮ್ ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ? ಮನೇಲಿ ಎಷ್ಟೊಂದು ಬುಕ್ಸ್ಗಳಿದಾವೆ, ತಗೊಂಡು ಓದು. ಮನೇಲಿ ಬುಕ್ಸ್ ಓದಿ ನೀವೊಬ್ರು ಬುದ್ಧಿವಂತರು ಇದ್ದೀರಲ್ವಾ, ಸಾಕು ಬಿಡಿ. ನಾವು ಮೊಬೈಲ್ ನೋಡೇ ದಡ್ಡರಾಗೇ ಇರ್ತೀವಿ. ನೋಡು, ಈ ಸೌಂದರ್ಯ, ಹಣ ಇವೆಲ್ಲ ಯಾವತ್ತಿದ್ರೂ ಒಂದಿನ ಹಾಳಾಗುವಂಥದ್ದು. ಇವನ್ನೆಲ್ಲ ನಂಬೇಡ. ಇದ್ರ ಬದಲು ಪುಸ್ತಕ ಓದು. ಆಗ ಯಾವುದು ತಪ್ಪು ಯಾವ್ದು ಸರಿ ಅನ್ನೋದ್ರ ಬಗ್ಗೆ ಜ್ಞಾನ ಸಿಗುತ್ತೆ. ಮಧು, ನೀವು ನಂಗೆ ತುಂಬಾ ಇರಿಟೇಟ್ ಮಾಡ್ತಾ ಇದ್ದೀರಾ. ಈ ಪಾಠ ಮಾಡೋದನ್ನ ಕಾಲೇಜಲ್ಲಿ ಸ್ಟೂಡೆಂಟ್ಗೆ ಇಟ್ಕೊಳ್ಳಿ ಪ್ಲೀಸ್.
ಯೋಗ ಮಾಡಿ ಅಲ್ಲ ಮಾಡಿಸಿ. ತುಂಬ ಸುಸ್ತಾಗಿದೆ ಅಂದಿಯಲ್ಲ, ಚೆನ್ನಾಗಿ ನಿದ್ದೆ ಆದರೂ ಮಾಡು, ಬೆಳಿಗ್ಗೆ ಫ್ರೆಶ್ ಆಗಿ ಹೇಳ್ಬೋದು. ನಾನು ನಿಮ್ಮ ಪಕ್ಕ ಕಣ್ಣಿಗೆ ಬಿದ್ದರೆ ತಾನೇ ಪ್ರಾಬ್ಲಮ್ಮು. ಕವನ ಮತ್ತೆ ಚಂದನ್ ಸಂಬಂಧ ಮೊದಲಿಗೆ ಏನು ಅಂತ ಅರ್ಥ ಆಗೋದಿಲ್ಲ. ಆದ್ರೆ ಮಧುಸೂದನ್ ತನ್ನ ಮನೆಯಲ್ಲಿ ಕವನನ ಪ್ರಶ್ನಿಸಿದಾಗ ಮಧುಸೂದನ್ ಮತ್ತೆ ಕವನ ಗಂಡ ಹೆಂಡತಿ ಅನ್ನೋದು ಅರ್ಥ ಆಗತ್ತೆ. ಮಧುಸೂದನ್ ಕಾಲೇಜ್ ಒಂದರಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಅವನು ಆದರ್ಶವಾದಿ. ಆದ್ರೆ ಕವನ ವಾಸ್ತವವಾದಿ, ಯೋಗ ಟೀಚರ್ ಆಗಿ ಕೆಲಸ ಮಾಡ್ತಿರ್ತಾಳೆ. ಚಂದನ್ ಪರ್ಸನಲ್ ಟ್ರೈನರ್ ಆಗಿ ಜಿಮ್ ನಲ್ಲಿ ಕೆಲಸ ಮಾಡ್ತಿರ್ತಾನೆ. ಮಧುಸೂದನ್ಗೆ ಚಂದನ್ ಮತ್ತೆ ಕವನ ಕ್ಲೋಸ್ ಆಗಿ ಮೂವ್ ಮಾಡ್ತಿದ್ದು ಗೊತ್ತಿರ್ಲಿಲ್ವಾ? ಗೊತ್ತಿದ್ರು ಅವ್ನು ಯಾಕೆ ಸುಮ್ಮನಿದ್ದ? ಅವನಲ್ಲಿ ಏನಾದ್ರೂ ವೀಕ್ನೆಸ್ ಇದೆಯಾ? ಅವನ್ ಯಾಕೆ ನೇರವಾಗಿ ಕವನನ ಪ್ರಶ್ನಿಸಿಲ್ಲ? ಹಾಗೆ ಕತೆ ಮೊದಲಲ್ಲೇ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನ ಕೊಲ್ತಾನೆ. ಕೊಂಡವ್ರು ಯಾರು? ಕೊಲ್ಲಲ್ಪಟ್ಟವ್ರು ಯಾರು? ಕೊಲೆಗೆ ಕಾರಣ ಏನು? ತುಂಬಾ ಪ್ರಶ್ನೆಗಳಿದೆ. ಮುಂದೆ ನೋಡೋಣ. ತಗೊಳಮ್ಮ, ಮೊದಲು ಕಾಫಿ ಕುಡಿ. ಅಲ್ಲಿಡು ಕಿರಣ್, ಮೊದಲು ಇದನ್ನೆಲ್ಲ ಮುಗಿಸ್ಬಿಡ್ತೀನಿ, ಆಮೇಲೆ ಕುಡಿತೀನಿ. ಅಮ್ಮ, ನಾನೀಗ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ತಪ್ಪು ತಿಳ್ಕೊಳಲ್ಲ, ಏನು ಕೇಳು. ನಾನು ಚಿಕ್ಕ ವಯಸ್ಸಿಂದ ನಿನ್ನ ಹತ್ರ ಕೇಳಿದ್ದೀನೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ಈಗ ಕೇಳಬೇಕು ಅಂತ ಅನ್ನಿಸ್ತಿದೆ. ನಾನು ನನ್ನ ಫ್ರೆಂಡ್ಸ್ ಮನೆಗೆ ಹೋದಾಗೆಲ್ಲ ಅವ್ರು ಎಲ್ಲರಿಗೂ ಅಪ್ಪ ಇರ್ತಾರೆ. ನಮ್ಮಪ್ಪ ಎಲ್ಲಿದ್ದಾರಮ್ಮ? ಅವ್ರಿಗೆ ನಾವಿಬ್ರು ಬೇಕಾಗಿಲ್ವೇನಮ್ಮ? ಯಾಕಮ್ಮ ಸುಮ್ಮನಾಗ್ಬಿಟ್ಟೆ? ಅವ್ರಿಗೆ ನಾವಿಬ್ರು ಬೇಕಾಗಿಲ್ವಾ ಹೇಳು? ಗೊತ್ತಿಲ್ಲ ಕಿರಣ್, ನಾನು ನಮ್ಮ ಊರು ಬಿಟ್ಟು ಬಂದಮೇಲೆ ಆ ಕಡೆ ಹೋಗೇ ಇಲ್ಲ, ಅವ್ರ ಬಗ್ಗೆ ವಿಚಾರಿಸ್ಲೇ ಇಲ್ಲ. ಯಾವುದಮ್ಮ ನಮ್ಮೂರು? ನಮ್ಮೂರು ಕೇಳಿದ್ರೆ ಯಾವುದು ಅಂತ ಹೇಳಲ್ಲ. ಹೋಗ್ಲಿ, ಅವ್ರ ಫೋಟೋನಾದರೂ ಇಟ್ಕೊಂಡಿದ್ಯಾ? ಅದೂ ಇಲ್ಲ. ಯಾಕಮ್ಮ ಈ ಥರ? ಅಮ್ಮ, ನಾನು ನಿನಗೆ ನೋವು ಮಾಡಬೇಕು ಅಂತ ಈ ಥರ ಪ್ರಶ್ನೆ ಕೇಳ್ತಿಲ್ಲ. ಎಲ್ರಿಗೂ ಅಪ್ಪ ಇದ್ದ ಹಾಗೆ ನನಗೂ ಇದ್ದಿದ್ರೆ ನಾವಿವತ್ತು ಈ ಪರಿಸ್ಥಿತಿಲಿ ಇರ್ತಿರ್ಲಿಲ್ಲ, ಇಷ್ಟೊಂದೆಲ್ಲ ಕಷ್ಟಪಡಬೇಕಾಗೂ ಇರಲಿಲ್ಲ. ಅಮ್ಮ, ನಿಮ್ಮಿಬ್ರು ಮಧ್ಯೆ ಏನೋ ನಡಿಬಾರ್ದು ನಡೆದಿದೆ, ಅದಕ್ಕೆ ನೀವಿಬ್ರು ದೂರ ಆಗಿದ್ದೀರ. ಅಮ್ಮ, ನೀನು ತುಂಬ ಒಳ್ಳೆಯವಳು, ಆದರೆ ಅವನೇ ಸರಿ ಇಲ್ಲ ಅನ್ಸುತ್ತೆ. ಅವನು ಒಳ್ಳೆಯವನಾಗಿದ್ರೆ ಇಷ್ಟೊತ್ತಿಗೆ ನಮ್ಮಿಬ್ರು ನೋಡೋದಕ್ಕೆ ಅವ್ನು ಬರಬೇಕಿತ್ತು, ಆದರೆ ಬಂದಿಲ್ಲ. ಅವನಿಗೆ ನಾವು ಬೇಡ ಬೇಡ ಅಂದ್ಮೇಲೆ ನಿನ್ನನ್ನು ಯಾಕಮ್ಮ ಮದುವೆ ಆಗಬೇಕಾಗಿತ್ತು? ನನ್ನನ್ನು ಯಾಕೆ ಹುಟ್ಟಿಸ್ಬೇಕಾಗಿತ್ತು? ಅವನೇನಾದ್ರೂ ನನ್ನ ಕೈಗೆ ಸಿಗ್ಲಿ, ಕುತ್ತಿಗೆ ಪಟ್ಟಿ ಹಿಡ್ಕೊಂಡು ಯಾಕಯ್ಯ ನಾನು ಹುಟ್ಟಿಸ್ತೆ ಅಂತ ಕೇಳ್ತೀನಿ. ಒಟ್ನಲ್ಲಿ ಇಲ್ಲಿ ಕಳ್ಕೊಂಡವನು ನಾನು. ನನಗೆ ತುಂಬಾ ಮೋಸ ಆಗಿದೆ. ಸಾರಿ ಅಮ್ಮ, ನಿನ್ನ ಮನ್ಸಿಗೆ ನೋವು ಮಾಡಬೇಕು ಅಂತ ನಾನು ಈ ರೀತಿ ಹೇಳಲಿಲ್ಲ. ನನ್ನ ಮನಸ್ಸಲ್ಲಿ ಇದ್ದಿದ್ದು ನೋವು ನಾನು ಹೇಳ್ಕೊಂಡೆ ಅಷ್ಟೆ. ಅಳ್ಬೇಡಮ್ಮ, ಅಳ್ಬೇಡ. ನಾನು ಕಾಲೇಜಿಗೆ ಹೋಗ್ಬಿಟ್ಟು ಬರ್ತೀನಿ. ನಿಮ್ಮಪ್ಪ ಯಾರು ಅನ್ನೋ ಸತ್ಯ ನಾನು ಯಾವತ್ತೂ ನಿನ್ಗೆ ಹೇಳೋದಿಲ್ಲ. ಅವ್ರ ಎದುರುಗಡೆ ಬಂದು ನಿಂತರು ನಿನ್ಗೆ ಅವರೇ ನಿನ್ನಪ್ಪ ಅಂತ ಗೊತ್ತೇ ಆಗಲ್ಲ. ಹಾಯ್ ಕಿರಣ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಬಾ ಕೂತ್ಕೋ. ಯಾಕೆ ಕಿರಣ್, ಏನಾಯ್ತು? ನೀನು ದಿನ ಇರೋ ತರ ಇಲ್ವಲ್ಲ, ಏನಾದ್ರು ಬೇಜಾರ? ಇಲ್ಲ ಸರ್, ಏನ್ ಬೇಜಾರಿಲ್ಲ. ಏನೂ ಇಲ್ಲ ತಾನೆ? ಓಕೆ ಸರ್, ಒಂದ್ ನಿಮಿಷ ಸರ್, ಗಾಡಿ ನಿಲ್ಸಿ. ಯಾಕಪ್ಪ, ಏನಾಯ್ತು? ಸರ್, ನೀವು ಹೋಗಿರಿ ಸರ್, ನಾನು ಆಮೇಲೆ ಬರ್ತೀನಿ. ಯಾಕೆ, ಕ್ಲಾಸಿಗೆ ಚಕ್ಕರ್ ಹೊಡೆದು ಸಿನಿಮಾಗೆ ಹೋಗೋ ಪ್ರೋಗ್ರಾಮಾ?
ಅಯ್ಯೋ ಇಲ್ಲ ಸರ್, ಇವತ್ತೊಂದು ಅಸೈನ್ಮೆಂಟ್ ಸಬ್ಮಿಟ್ ಮಾಡಬೇಕಿತ್ತು, ಅದನ್ನ ಮನೇಲೆ ಮರ್ತು ಬಂದಿದ್ದೀನಿ. ಅದಕ್ಕೆ ಯಾವ ಅಸೈನ್ಮೆಂಟು ಯಾರದ್ದು? ಯಾರದ್ದೇ ಆಗಿರ್ಲಿ, ಅವ್ರ ಹತ್ರ ನಾನು ಮಾತಾಡ್ತೀನಿ, ನಾಳೆ ಕೊಡುವಂತೆ. ಬಾ ಕೂತ್ಕೊ ನೀನು. ಇಲ್ಲ ಸರ್, ಅದನ್ನ ಇವತ್ತೇ ಸಬ್ಮಿಟ್ ಮಾಡಬೇಕು. ಕಂಡಿದ್ದೀನಿ ಬಿಡಯ್ಯ, ನಮ್ ಕಲೀಗ್ಸು ಎಷ್ಟು ಸ್ಟ್ರಿಕ್ಟು ಅಂತ. ಡೋಂಟ್ ವರಿ, ಕಮಾನ್ ಐಸ್. ಗೊತ್ತಿದ್ದು ತಪ್ಪು ಮಾಡೋದಕ್ಕೆ ನಾನು ಇಷ್ಟಪಡಲ್ಲ ಸರ್. ಆಮೇಲೆ ಅದೇ ಗಿಲ್ಟ್ ಆಗಿ ನನ್ನ ಕೈ ಕಾಲೆಲ್ಲ ನಡ್ಗಕ್ ಶುರುವಾಗ್ಬಿಡುತ್ತೆ. ಯಾಕೆ ಇಷ್ಟೊಂದು ಹೆದರ್ತಾ ಇದೀಯಾ? ಏನಾದ್ರೂ ಕಿತಾಪತಿ ಮಾಡಿದ್ಯಾ ಹೇಗೆ? ಇಲ್ಲ ಸರ್, ಯಾವ ಕಿತಾಪತಿನೂ ಮಾಡಿಲ್ಲ. ನೋಡು, ನೀನು ನಾರ್ಮಲ್ ಆಗಿ ಮಾತಾಡ್ತಿಲ್ಲ, ನನ್ನ ಹತ್ರ ಏನೋ ಹೈಡ್ ಮಾಡ್ತಾ ಇದೀಯಾ. ಏನು ಅಂತ ಹೇಳು. ಅದು ಸರ್, ಫೀಸ್ ಕಟ್ಟಿಲ್ಲ. ಫೀಸ್ ಕಟ್ಟಿಲ್ದೆ ಕ್ಲಾಸಸ್ ಅಟೆಂಡ್ ಆಗ್ಬೇಡ ಅಂತ ಪ್ರಿನ್ಸಿಪಲ್ ಸರ್ ಹೇಳಿದ್ದಾರೆ. ಅಲ್ಲ ಕಿರಣ್, ನನ್ನ ಹತ್ರ ಇಷ್ಟು ಕ್ಲೋಸ್ ಆಗಿದ್ಯಾ, ನನಗೊಂದು ಮಾತು ಹೇಳೋದಲ್ವಾ? ನಾನು ಅರೇಂಜ್ ಮಾಡ್ತಾ ಇದ್ದೆ. ಸರ್, ದುಡ್ಡು ಅರೇಂಜ್ ಆಗಿದೆ, ಮನೇಲಿ ಮರ್ತ್ಬಿಟ್ಟು ಬಂದಿದ್ದೀನಿ ಅಷ್ಟೇ, ತಗೊಂಬರ್ಬೇಕು. ನೀನು ಹೇಳ್ತಾ ಇರೋದು ನಿಜಾನಾ? ಪ್ರಾಮಿಸ್ ಸರ್. ನಿನ್ನ ಮಾತು ಮೇಲೆ ನಂಗೆ ನಂಬಿಕೆ ಇದೆ. ನನಗೆ ಫಸ್ಟ್ ಪೀರಿಯಡ್ ಇದೆ, ಇಲ್ಲ ಅಂದ್ರೆ ನಾನೇ ನಿನ್ನ ಮನೆ ಹತ್ರ ಬರ್ತಾ ಇದ್ದೆ. ಓಕೆ ಸರ್, ಬಾಯ್. ಬಾಯ್. Dum dum dum